ಹೋಗ್ತಿರೋ ನಿಮಗೆ ಆವತ್ತು ಒಂದು ಬೆಳೆ ಏನಾರೇ ಕಮ್ಜೋರಾದ್ರೂ ಎರಡನೇ ಬೆಳೆಯಲ್ಲಿ ನಿಮಗೆ ಆದಾಯ ಸಿಗ್ತದೆ. ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಈಗ. ನಮ್ಮ ಕಾಲದಲ್ಲಿ, ನಮ್ಮ ಅಪ್ಪದಿರ ಕಾಲದಲ್ಲಿ, ಅವರ ಅಪ್ಪದಿರ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ಪ್ರತಿಯೊಂದು ಐಟಮ್ಮು ನಮ್ಮಲ್ಲೇ ಬೆಳ್ಕೊಂತ ಇತ್ತು. ಉಪ್ಪು ಬಿಟ್ಟರೆ ಬೇರೇನು ತರ್ತಾ ಇಲ್ಲಲ್ಲ. ಉಪ್ಪು ಅವರೇ ಗಾಡಿ ಕಟ್ಕೊಂಡ್ಬಂದು ನಮ್ಮಲ್ಲಿ ರಾಗಿ ತಗೊಂಡು ಭತ್ತ ತಗೊಂಡು ಅವರು ಉಪ್ಪು ಕೊಟ್ಟು ಹೋಗ್ತಾ ಇದ್ರು. ಅವೆಲ್ಲ ನೀವು ಹಿರಿಯರೆಲ್ಲರಿಗೂ ಗೊತ್ತಿರ್ತವೆ. ನಾವು ಕಣ್ಣಲ್ಲಿ ನೋಡಿರೋವು. ಈಗಿನ ಮಕ್ಕಳಿಗೆ ಅವು ಯಾವಾಗ ಗೊತ್ತಿಲ್ಲ. ಈಗ ಹಾಲೆಲ್ಲಿಂದ ಬರ್ತದೆ ಅಂತ ನಾವು ಸಿಟಿನಲ್ಲಿ ಕೇಳಿದರೆ ನಂದಿನಿ ಬೂತಲ್ಲಿ ಸಿಗ್ತದೆ, ಇಲ್ಲ ಅಂದರೆ ಎಂಥ ಅಂಗಡಿಯಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಆದರೆ ಅವ್ರಿಗೂ ಸಹಿತ ನಾವು ವ್ಯವಸಾಯದಲ್ಲಿ ಈ ಥರ ಇರ್ತದೆ ಅನ್ನೋದು ನಾವು ಕಲಿಸ್ಬೇಕು ಅಂತ ಹೇಳಿ ನಾನು 1.5 ಲಕ್ಷ ಸಂಬಳ ಬಿಟ್ಟು ನಾನು ವ್ಯವಸಾಯಕ್ಕೆ ಬಂದಿದ್ದೆ. ಮನುಷ್ಯ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ವ್ಯವಸಾಯ ಮಾಡಿದ್ರೇ ಬದುಕ್ತಾನೆ. ನಾವು ಎಷ್ಟು ಸಂಪಾದನೆ ಮಾಡಿದ್ರೆ ತಿನ್ನೋದು ಇಷ್ಟ ಅಂತ ನಾವು ಯಾವುದೂ ತಗೊಂಡೋಗಲ್ಲ. ನಾವು ಅನ್ನ ಬಿಟ್ಟರೆ ಬೇರೆ ಏನು ಇಷ್ಟು ಬಿಟ್ಟರೆ ಏನು ತಿನ್ನೋಕ್ಕಾಗಲ್ಲ. ಆದರೆ ನಾವು ಎಷ್ಟೋ ಬೆಳೆಯೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ವಿ. ಆದರೆ ನಮ್ಗೆ ಉಳಿಯೋದು ಮಾತ್ರ ಅದೇ 15,000. ಅದು ನಮ್ಮ ಕೂಲಿ ಲೆಕ್ಕ ಹಾಕಿದರೆ ಅದರಲ್ಲಿ ಅದೇನೂ ಬರೋಲ್ಲ. ನೀವು ಲೆಕ್ಕ ಹಾಕಿದ್ರೆ ಭತ್ತ ಈ ವರ್ಷ ಎಲ್ಲರೂ ಚೆನ್ನಾಗಿ ಬೆಳೆದಿದ್ದೀರಾ. ರೇಟ್ ಏನು ಸಿಗ್ತದೆ ಹೇಳ್ರಿ ನಿಮಗೆ? ಅಲ್ಲ, 5 ಬೆಳೆಗೆ 1,500 ರೂಪಾಯಿಂದ 2,100 ರೂಪಾಯಿ ಮಾರಿದ್ದೀರಾ. ಈಗೇನು ಮಾಡ್ತಾ ಇದ್ದೀರಾ? 1,500ರಿಂದ 1,600 ರೂಪಾಯಿ 1,700 ರೂಪಾಯಿ ಕೊಡ್ತಾ ಇದ್ದೀರಾ. ಎಷ್ಟು ಉಳಿತು ಹೇಳ್ರಿ? ನೀವು ಸಾವಯವದಲ್ಲಿ ಮಾಡಿ ಅಷ್ಟೇ ನಿಮ್ಗೆ ಉಳಿತಾರೆ. ನೀವು ಯಾಕೆ ಮಾಡೋಕೆ ಹೋಗ್ತಾ ಇಲ್ಲ ಅಂದರೆ ಇದಾದರೆ 5 ನಿಮಿಷ ಎಸಕ್ಕೆ ಬಂದುಬಿಟ್ರೆ ಆಗೋಗ್ತದೆ ಅಂತ. ಆದರೆ ಇವತ್ತು ಎಸಿತಾ ಇದ್ವಿ, ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಕಟ್ತಾ ಇದ್ವಿ. ಈಗ ಆ ಬಹುಬೆಳೆ ಇಲ್ಲದ ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ? ಎಲ್ಲ ಕೊಂಡ್ಕೊಂಬರ್ತಾ ಇದ್ವಿ. ಒಂದು ಅಕ್ಕಿನೋ ಇಲ್ಲ ರಾಗಿನೋ ಕಬ್ಬ ಬಿಟ್ಟು ನಾವೆಲ್ಲ